ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೆ, ಹೇಗಿದ್ದೀರಾ? ಇವತ್ತು ಚಿಕನ್ ತವಾ ಫ್ರೈ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಚಿಕನ್ ಮ್ಯಾರಿನೇಟ್ ಮಾಡೋಕ್ಕೆ ಏನೇನು ಹಾಕಬೇಕು ಅಂತ ತೋರಿಸ್ತೀನಿ. ಅರ್ಧ ಕೆಜಿಯಷ್ಟು ಬೋನ್ಲೆಸ್ ಚಿಕನ್ ತಗೊಂಡಿದ್ದೀನಿ. ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. 1 ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಹಾಕ್ತಾ ಇದ್ದೀನಿ. ಚಿಕನ್ ಮಸಾಲ ಅರ್ಧ ಸ್ಪೂನಷ್ಟು ಹಾಕೊಳ್ಳೋಣ. ಕಟ್ ಮಾಡಿರೋದ್ರಲ್ಲಿ ಅರ್ಧ ನಿಂಬೆ ರಸ ಹಾಕೋತಾ ಇದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಅರ್ಧ ಗಂಟೆ ಇದು ನೆನೆಯಕ್ಕೆ ಬಿಡೋಣ. ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಚೆನ್ನಾಗೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೈಡಿಗೆ ಇಡೋಣ. ಈಗ ಅರ್ಧ ಗಂಟೆ ಆಗಿದೆ ನೋಡಿ, ಎಲ್ಲ ಮಸಾಲೆ ಹಿಡ್ಕೊಂಡಿದೆ. ಈಗ ತವಾ ಮೇಲೆ ಹಾಕೋಣ. ಇಲ್ಲಿ ನಾನು ಎಣ್ಣೆ ಯೂಸ್ ಮಾಡ್ತಿಲ್ಲ, ತವಾ ಫ್ರೈ ಆಗ್ತಾ ಇದ್ದೀನಿ, ಬಟ್ ಎಣ್ಣೆ ಯೂಸ್ ಮಾಡ್ತಿಲ್ಲ. ಇದು ಜಿಮ್ಗೆ ಹೋಗೋರ್ಗೆಲ್ಲ ತುಂಬಾ ಹೆಲ್ದಿ ಫುಡ್ ಅಂತಾನೆ ಹೇಳ್ಬೋದು. ಇದನ್ನ 5 ನಿಮಿಷ ಈಗ ಮುಚ್ಚಿ ಫ್ರೈ ಆಗೋದಕ್ಕೆ ಬಿಡೋಣ. ನೀರು ಹಾಕೋದು ಬೇಡ, ಎಣ್ಣೆನೂ ಹಾಕೋದು ಬೇಡ. ಈಗ ಹೇಗಾಗಿದೆ ನೋಡೋಣ. ಒಂದು ಸೈಡು ತಿರ್ಗಿಸ್ಕೊಳ್ಳೋಣ. ಇದನ್ನ ನೋಡಿ ನೋಡಿ ಈ ತರ ಎಲ್ಲ ತಿರ್ಗಿಸ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಿದೆ. ಬಿಸಿ ಬಿಸಿ ಚಿಕನ್ ತವಾ ಫ್ರೈ ರೆಡಿ ಆಗಿದೆ ವಿತೌಟ್ ಆಯಿಲ್. ನೀವು ಮನೇಲಿ ಟ್ರೈ ಮಾಡಿ, ಖಂಡಿತ ಇಷ್ಟ ಆಗುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.